ಶಿವಾಚಾರ್ಯರನ್ನು, ಭಕ್ತಿಯ ಚೈತನ್ಯ ಮೂರ್ತಿ ಕಸ್ಮೆ ಮಹಾರಾಜರನ್ನು, ಕಸ್ಮೆ ಅಮ್ಮಾರನ್ನು, ಈ ಪರಮ ಪೂಜ್ಯರ ಎಲ್ಲ ಮಹಾರಾಜರ ಪಾದಪದ್ಮಕ್ಕೂ, ದಳವೆ ಮಹಾರಾಜರ ಪಾದಪದ್ಮಕ್ಕೂ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ಸೇವೆಯ ನಮ್ಮ ಪಾದಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪುಣ್ಯಗಳನ್ನು ಸಲ್ಲಿಸ್ತೀವಿ. ಮೊನ್ನೆ ನಡೆದಿರ್ತಕ್ಕಂಥ ದಾಸಬೋಧೆಯ ಪುಣ್ಯದ ಕಾರ್ಯಕ್ರಮದೊಳಗೆ ನಮಗೆ ಭಾಗವಹಿಸುವಂಥದ್ದು ಸೌಭಾಗ್ಯ ನಮಗೆ ಸಿಗಲಿಲ್ಲ. ಆದರೆ ಇನ್ನೊಂದು ನಮಗೆ ಶಕ್ತಿ ಕೊಟ್ಟರು. ಬಸವ ಮಹಾರಾಜರು ಹೆಂಗೆ ಶಕ್ತಿ ಕೊಟ್ಟರಪ್ಪ ಅಂತಂದ್ರೆ, ನಿನಗೆ ಇನ್ನಷ್ಟು ಶಕ್ತಿ ಕೊಡ್ತನು, ನಿನ್ನ ಗುರುವಿನ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನೀ ಯಶಸ್ವಿ ಮಾಡು ಅಂತಂದು ಹೇಳಿ ನಮ್ಗೆ ಆಶೀರ್ವಾದ ಮಾಡಿ. ಅದರ ಆಶೀರ್ವಾದದ ಪ್ರತಿಫಲ ನಮ್ಮ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ 65ನೇ ಜನ್ಮೋತ್ಸವ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಒಂದು ವೈಭವ ಕಾರ್ಯಕ್ರಮ ಆಗಿಬೋದು. ಅದರ ಹಿಂದೆ ನಮಗೆ ಶಕ್ತಿ ಯಾರು ಕೊಟ್ಟರಪ್ಪ ಅಂತಂದ್ರೆ ಬಸವ ಮಹಾರಾಜರೇ ಕೊಟ್ಟಾರಂತಂದ್ರೆ ನಾವು ಭಾವಿಸ್ತೀವಿ. ಯಾಕಂತಂದ್ರೆ ಅವಿಸ್ಮರಣೀಯ. ಯಾಕಂತಂದ್ರೆ ರೀ ಒಂದು ಏನೋ ಒಂದು ಸಂಕಲ್ಪ ಮಾಡ್ಬೇಕಾದ್ರೆ ಸದ್ಗುರುಗಳ ಆಶೀರ್ವಾದ ನಮಗೆ. ಇವತ್ತು ನೀವು ಏನಾದ್ರು ಫಿಲ್ಟರ್ ನೀರು ತೊಗೊಂಡ್ಬರ್ಬೇಕಾದ್ರೆ ಏನು ಹೋಗ್ಬೇಕಾದ್ರಿ, ಫಿಲ್ಟರ್ ನೀರು ಫಿಲ್ಟ್ರೇಷನ್ ಆಗುವಂತ ನೀವೊಂದು ಕೇಂದ್ರಕ್ಕೆ ನೀವು ಹೋಗ್ಬೇಕಾಗುತ್ತೆ. ರೋಗ ಬರ್ತಂದ್ರೆ ನಮ್ಗೆ ಆರೋಗ್ಯ ಕೇಳಿತಂದ್ರೆ ದವಾಖಾನಿಗೆ ನಾವು ಹೋಗ್ತೀವಿ. ಏನೇ ನ್ಯಾಯ ವ್ಯಾಜ್ಯ ಇರ್ತಂದ್ರೆ ಕೋರ್ಟಿಗೆ ಪೊಲಿಟಿಷನ್ ಹೋಗ್ತೀವಿ. ಹಂಗ ನಮ್ಮ ಬದುಕಿನ ಪುಣ್ಯ ಸಂಪಾದನೆ ಮಾಡಲಿಕ್ಕೆ, ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ, ಈಗ ನಾವು ಏನಾದರೂ ಒಂದು ಪರಮಾತ್ಮನ ಸಾನ್ನಿಧ್ಯವನ್ನು ಪಡಿಬೇಕಂತಂದ್ರೆ ಏನು ಬರ್ಬೇಕ್ರಿ? ರಾಮಪುರದ ಶಿವಾನಂದ ಕುಟಕ್ಕೆ ಬರ್ಬೇಕಂತ ಅನ್ನುವಂಥದ್ದನ್ನು ಅಂಥದನ್ನು ಮಾಡಿ ಬಿಟ್ಟಾರೆ. ನಾವು ತಿಳ್ಕೊಂಡಿದ್ದೀವಿ ಬಸವ ಮಹಾರಾಜರನ್ನ, ಇವತ್ತು ಕಲಿಯುವುದು ಅವರು ಮಾನವರತ್ನ ನಾವು ತಿಳ್ಕೊಂಡಿದ್ದೀವಿ. ಹಂಗಿಲ್ಲ. ಯಾಕಂತಂದ್ರೆ ಅವ್ರ ಆತ್ಮ ಹೆಂಗೈತಪ್ಪ ಅಂತಂದ್ರೆ ಕೃತಾಯುಗದಾಗಿನ ಆತ್ಮ ಇವತ್ತು ಕಲಿಯುಗದಾಗ ಬಸವ ಮಹಾರಾಜರು ಇವತ್ತು ಬಂದು ಶಿವಾನಂದ ಕುಟೀರದಾಗ ಒಂದು ಸತ್ಸಂಗವನ್ನು ಬೆಳೆಸುವಂತ ಕೆಲಸ ಆ ಆತ್ಮ ಮಾಡೈತಿ. ಆ ಆತ್ಮ ಯಾವಪ್ಪ ಅಂತಂದ್ರೆ ಪರಮಾತ್ಮ. ಇವತ್ತು ನೋಡಿ ನೀವು ಕಲಿತಿರ್ತಕ್ಕಂಥ ನೀರಿನೊಳಗೆ ನಿಮ್ಮ ಮುಖ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದ ನೀರನ್ನ ನೀವು ಒಳಗಡೆ ಸುತ್ಕೊಂಡ್ರೆ ಅವಾಗೂ ಮುಖ ನೋಡ್ರಿ ನಿಮ್ಗೆ ಸಿಗುದಿಲ್ಲ. ಅದ ನಿಂದ್ರಿಸ್ರಿ, ನೀರನ್ನ ನಿಂದ್ರಿಸಿದಾಗ ನೀವು ಮುಖವನ್ನು ನೋಡ್ರಿ, ಅವಾಗ ನಿಮ್ಗೆ ಸ್ವಲ್ಪ ಮುಖ ಕಾಣ್ತದೆ. ಹಂಗ ಬಸವ ಮಹಾರಾಜರದ ಒಂದು ಶಕ್ತಿ, ಬಸವ ಮಹಾರಾಜರದ ಒಂದು ಚಾರಿತ್ರ್ಯವನ್ನು ನಾವು ತಿಳ್ಕೋಬೇಕು ಅಂತಂದ್ರ ನಾವು ಒಳಗೆ ಭಕ್ತ ನೋಡಿದಾಗ ಗೊತ್ತಾಗ್ತದೆ. ಆತ್ಮದ ಸಮ್ಮಿಲನ ಆಗುತ್ತೆ. ಇವತ್ತೆಲ್ಲ ನೀವು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿರ್ತೀವಲ್ಲ, ಭಜನಾ ಮಾಡ್ತೀರಿ, ನಾಮಾವಳಿ ಎಲ್ಲ ಐತಿ ನೋಡಿ. ಬಸವ ಮಹಾರಾಜರು ಹೆಂಗ ಅದನ್ನ ಪೋಣಿಸ್ಯಾರಪ್ಪ ಅಂತಂದ್ರೆ ಬಹಳ ಅದ್ಭುತವಾಗಿ ಪೋಣಿಸ್ಯಾರ. ಇವತ್ತ ಪರಮಾತ್ಮನ ಕಾಣಲಿಕ್ಕೆ, ಪರಮಾತ್ಮನ ದರ್ಶನವನ್ನು ಪಡಲಿಕ್ಕೆ, ಪರಮಾತ್ಮನ ಕಾರ್ಯಗಳನ್ನು ಪಡಲಿಕ್ಕೆ ಅನೇಕ ಮಹಾರಾಜರು ಅನೇಕ ಮಾರ್ಗಗಳನ್ನು ತೋರಿಸ್ಯಾರ. ಮತ್ತೆ ಅದ್ರೊಳಗೆ ಕಂಡ್ಕೊಂಡಾರು ಅದ್ರೊಳಗೆ ಪಡ್ಕೊಂಡಾರ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದೆ. ಕೃತಾಯುಗದಾಗ ಜ್ಞಾನ ಮತ್ತು ತಪಸ್ಸಿಗೆ ಬಹಳ ಹೊತ್ತು ಕೊಟ್ರಿ. ಕೃತಾಯುಗದಾಗ ಅಲ್ಲಿ ಪರಮಾತ್ಮನ ಕಂಡ್ಕೊಂಡ್ರು. ತ್ರೇತಾಯುಗದಾಗ ಏನ್ ಮಾಡಿದಪ್ಪ ಅಂತಂದ್ರೆ ಯಾಗ ಮತ್ತು ಯಜ್ಞಕ್ಕೆ ಮಹತ್ವ ಕೊಟ್ರಿ ತ್ರೇತಾಯುಗದಾಗ. ಮುಂದೆ ಹೋಗಿ ದ್ವಾಪರ ಯುಗದಾಗ ಏನಾಗಿ ಬಿಡ್ತಪ್ಪ ಅಂತಂದ್ರೆ ಅರ್ಚನೆ ಮತ್ತು ವಿಶೇಷ ಪೂಜಾ ವಿಧಾನಗಳಿಂದ ಪರಮಾತ್ಮನನ್ನು ಕಂಡ್ಕೊಂಡು ಇವೆಲ್ಲ ಯಾಗ ಯಜ್ಞ ಇದು ಜ್ಞಾನ ತಪಸ್ಸು ಏನಪ್ಪ ಅಂತಂದ್ರೆ ಈ ಕಷ್ಟಕರ ಭಾಳ ಕಷ್ಟ ಐತ್ರಿ. ಇದು ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ. ಮತ್ತೆ ಟೈಮ್ ಭಾಳ ಹೋಗ್ತೈತಿ. ಪರಮಾತ್ಮನ ಸಾನ್ನಿಧ್ಯವನ್ನು ಪಡ್ಲಿಕ್ಕೆ ಭಾಳ ಟೈಮ್ ಹೋಗ್ತೈತಿ. ಆದ್ರೆ ಕಲಿಯುಗದಾಗ ಅಂತರ ಹೆಂಗ ಮಾಡಿ ಇಟ್ಟಪ್ಪ ಅಂತಂದ್ರೆ ನಿಜವಾಗ್ಲೂ ನಾವು ಶಿವಾನಂದ ಕುಟೀರದ ಒಂದು ಸತ್ಸಂಗದ ನಿಯಮಾವಳಿಯನ್ನು ನಾವು ಭಾಳ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏನ್ ಹೇಳಿದ್ರೆ ಏನ್ ಹೇಳ್ಯಾರಪ್ಪ ಅಂತಂದ್ರ, ಪ್ರಪಂಚದೊಳಗೆ ಇವತ್ತು ಪರಮಾತ್ಮನನ್ನು ಕಾಣಲಿಕ್ಕೆ ಏನಾದರೂ ಸುಲಭವಾಗಿರ್ತಕ್ಕಂಥ ಮಾರ್ಗ ಯಾವುದಾದ್ರೂ ಸಿಗುವಂತ ಮಾರ್ಗ ಇದ್ರಪ್ಪ ಅಂತಂದ್ರ ಒಂದು ಭಕ್ತಿಯ ಭಾವದ ನಾಮ ಸಂಕೀರ್ತನೆ, ಎರಡನೇದು ಭಜನೆ. ನೋಡಿ ಎಷ್ಟು ಚಂದ. ನೀವು ಎರಡು ಮಾರ್ಗದಾಗ ಹೋದ್ರೆ ಸಾಕ್ರಿ, ನಾವು ಪರಮಾತ್ಮನ ನಿಮ್ಗೆ ಸಿಗ್ತಾನೋ ಅನ್ನುವಂಥದ್ದನ್ನ ಬಸವ ಮಹಾರಾಜರು ಮನಗಂಡ ಅದನ್ನ ಮಾಡಿದ್ರು. ಭಜನಾ ಅಂದ್ರೆ ಏನ್ರಿ? ದೇವರ ನಾಮಸ್ಮರಣೆ ಮಾಡೋದು, ದೇವರ ಸ್ತುತಿಯನ್ನ ಕೊಂಡಾಡೋದು, ದೇವರನ್ನು ವರ್ಣನೆ ಮಾಡುವುದು. ಇವತ್ತು ನೋಡ್ರಿ ಭಜನೆಯನ್ನು ಮಾಡೋದ್ರೊಳಗೆ ಎಷ್ಟು ಆನಂದ ಆಗೈತೆ. ಹೋಗಿದ್ದು 3 ತಾಸು ನಮ್ಗೆ ಗೊತ್ತಾಗುತ್ತದೆ. ಅಂತ ಮಿತ ಆನಂದವನ್ನು, ಪರಮಾನಂದವನ್ನು ಅನುಭವಿಸುವಂತಹ ಒಂದು ಈ ಕುಟೀರದೊಳಗೆ ಏನಪ್ಪಾ ಅಂತಂದ್ರ ಇದು ಬ್ರಹ್ಮತ್ವವನ್ನು ಪಡೆದಿರತಕ್ಕಂಥ ಶಿವಾನಂದ ಕುಟೀರ ಅನ್ನುವಂಥದ್ದನ್ನು ನಾ ಪ್ರೇಮಿಯಿಂದ ಹೇಳ. ಇವತ್ತು ಜ್ಞಾನ ತಪಸ್ಸಿಗೆ ನೀವು ಕೂತಿರತ್ತಂದ್ರೆ 5 ನಿಮಿಷ ನೀವು ಕೊಡ್ಲಿಕ್ಕೆ ಆಗುದಿಲ್ಲ. ಮನಸ್ಸು ಹೆಂಗ್ ಬೇಕು ಹಂಗೆ ಹೋಗ್ತದೆ. ನೀವು ಇಲ್ಲೇ ಕೂತಿರ್ತೀರಿ, ನಾವೆಲ್ಲ ಎಲ್ಲೆಲ್ಲಿ ಚಿಂತೆ ಹೋಗ್ತದ. ಆದ್ರೆ ಭಜನೆ ಒಳಗೆ ಹಂಗೆ ಆಗುದಿಲ್ಲ.
ಭಜನೆ ಒಳಗೆ ಏನಾಗ್ತದ್ರೆ ಮನಸ್ಸನ್ನ ನಾವು ಕೇಂದ್ರೀಕೃತ ಮಾಡ್ಕೊಂಡು ಅಂತ ಪರಮಾತ್ಮನ ಸಾನ್ನಿಧ್ಯವನ್ನು ಪಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾರ್ಗವನ್ನು ಇಟ್ಕೊಂಡ ಬಸವ ಮಹಾರಾಜರು ಏನಪ್ಪಾ ಅಂತಂದ್ರೆ ಈ ಭಜನೆ ಅನ್ನುವಂಥ ಒಂದು ಸೇತುವೆಯ ಮೂಲಕ ನೀವು ಸಾಗರಿ ಅಂತ ಅನ್ನುವಂಥ ಒಂದು ಹೇಳಿ ಇವತ್ತು ಪುರಂದರದಾಸರು ನಾಮದೇವರು ತುಕಾರಾಮನಂತವ್ರು ಮೀರಾಬಾಯಿನಂತವ್ರು ನೋಡ್ರಿ ಎಂತ ಭಜನಾ ಪದಗಳನ್ನು ಬರೆದಾರಂತಂದ್ರೆ ನಾವು ಯಾವ ಪುರಾಣ ವೇದ ಶಾಸ್ತ್ರ ಓದೋ ಅವಶ್ಯಕತೆ ಎಲ್ಲ ಅದ್ರೊಳಗ ಅವ್ರಿಗೆ ಪರಮಾತ್ಮನನ್ನು ಕೊಂಡಾಡೋದು ಅಷ್ಟ ಅಲ್ರಿ ನಾವು ಹೆಂಗೆ ಬದುಕಬೇಕು ನಾವು ಯಾವ ರೀತಿ ಬದುಕಿದ್ರೆ ನಮ್ಗೆ ಒಳ್ಳೇದಾಗೈತೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟ ಆ ಕೇಂದ್ರದ ಸಾಲ ಯಾವ್ದಾದ್ರು ಇದ್ರೆ ಇದು ಶಿವಾನಂದ ಕುಟೀರ ಈ ಕುಟೀರದೊಳಗೆ ನಾವು ಪಾಲ್ಗೊಂಡಿದ್ದೀವಪ್ಪ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಬದುಕಿನ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ನಾವು ಬಹಳ ಪ್ರೇಮದಿಂದ ಹೇಳ್ತಾ ಬಸವ ಮಹಾರಾಜರದು ಒಂದು ಏನು ಶಕ್ತಿ ಅದು ಅಖಂಡವಾಗಿರ್ತಕ್ಕಂಥ ಶಕ್ತಿ ಎಲ್ಲರ ಹೃದಯದಲ್ಲಿ ಇರ್ತದೆ. ದಿನನಿತ್ಯ ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ ಸತ್ಕಾರಗಳನ್ನು ಮಾಡುವಂತಹ ಕೆಲಸ ನಾವು ಬೆಳೆಸ್ಕೊತ ಹೋಗೋಣ ಅಂತ ಹೇಳಿ ನಾನು ಮಾತುಗಳಿಗೆ ಮಾತನಾಡ್ತೀನಿ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀ ಗುರುದೇವ ದತ್ತ.